ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾವು ಒಂದು ವಿಚಾರವನ್ನು ಗಮನಿಸ್ಬೋದು. ಈ ಹಿಂದೆ ಈಶ್ವರಪ್ಪನವರ ಮೇಲೆ ಆರೋಪ ಬಂದಾಗ, ಕಳಂಕ ಬಂದಾಗ ಅವ್ರು ರಾಜೀನಾಮೆ ಪಡೆಯೋವರೆಗೂ ಬಿಡಲಿಲ್ಲ. ಆದರೆ ಈಗ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ. ಸೊ ನಾನೇ ತನಿಖೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಎಷ್ಟು ಮಟ್ಟಿಗೆ ಸರಿ, ನೀವು ಒಪ್ತೀರಾ? ಈಗ ಒಂದು ಸಚಿನ್ ಅಂತ ಏನು ಗುತ್ತಿಗೆದಾರರು ಮೊನ್ನೆ ನೇಣಿಗೆ ಶರಣಾಗಿದ್ದಾರೆ ಆತ್ಮಹತ್ಯೆಗೆ, ಹಿಂದೆ ಇವರೇ ಇದೇ ಕಾಂಗ್ರೆಸ್ನವ್ರು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು RDPR ಸಚಿವ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲೊಂದು ಕಾಂಟ್ರಾಕ್ಟರ್ ಗುತ್ತಿಗೆದಾರದ್ದು ಇದೇ ಥರ ಸಮಸ್ಯೆ ಬಂದಾಗ ಅವ್ರು ರಾಜೀನಾಮೆ ಕೊಡೋವರೆಗೂ ಬಿಡಲಿಲ್ಲ. ಅವರು ಇವ್ರು ಮಾಡಿರ್ತಕ್ಕಂಥದ್ದೇನು, ಇವ್ರ ಶಿಷ್ಯರ ಹೆಸರನ್ನೇ ಹೇಳ್ಕೊಂಡು ಅವರ ಸಿಸ್ಟರ್ಸು, ಅವ್ರ ತಂಗಿಯವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವರೇ ಮಾಡಿರ್ತಕ್ಕಂಥದ್ದು. ಇವ್ರ ಹಣವನ್ನು ಕೇಳಿದ್ರು. ಒಂದೇನೆಂದರೆ ಗುತ್ತಿಗೆ ತೊಗೋಬೇಕಾದ್ರೆ ಇಷ್ಟು ಪರ್ಸೆಂಟ್ ಕೊಡಬೇಕು, ಮತ್ತು LOC ಬಿಡಿಸ್ಕೋಬೇಕಾದ್ರೆ ಇಷ್ಟು ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಸಚಿನ್ ಅವರು ಹೇಳಿ ಈ ಥರ ಅವರ ಶರಣಾಗಿರ್ತಕ್ಕಂಥದ್ದು ಸಾವಿಗೆ. ಆದ್ದರಿಂದ ಈ ಹೊಣೆನ ನೈತಿಕತೆಯನ್ನು ಹೊತ್ತು ಇವತ್ತು ಏನು RDPR ಸಚಿವರಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಸರ್, ಈ ದ್ವಂದ್ವ ನೀತಿ ಅನ್ನೋಂಥದ್ದು, ಯಾಕಂತಂದರೆ ಹಿಂದೆ ಈಶ್ವರಪ್ಪನವ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು, ಯಾಕಂದರೆ ಅವ್ರ ಹೆಸರು ಹೇಳಿದ್ದಾರೆ ಅನ್ನೋಂಥದ್ದು. ಈಗ ಅವ್ರ ಆಪ್ತರ ಹೆಸರು ಹೇಳಿದ್ರು ಅಂತ. ಈಗ ಇಲ್ಲೂ ಕೂಡ ಅದೇ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇವರ ಹೆಸರು ಅಥವಾ ಇವರ ಆಪ್ತರ ಹೆಸರನ್ನು ಹೇಳಿ ಅಥವಾ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಅವರ ಫ್ಯಾಮಿಲಿನವರು ಕೂಡ ಈ ಬಗ್ಗೆ ಭಾಳ ಗಂಭೀರವಾಗಿ ಇದು ಮಾಡ್ತಾರೆ. JDS ಪಕ್ಷ ಇದನ್ನು ಯಾವ ರೀತಿ? ಖಂಡಿತ. ಈಗ ಒಂದು ಏನು ವಾಲ್ಮೀಕಿ ಹಗರಣದಿರ್ಬೋದು, ಅಲ್ಲೂ ಕೂಡ ಒಬ್ಬರು ಭದ್ರಾವತಿ ಇವರು ತೀರ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಅವ್ರು ಬರೆದಿಟ್ಟೆ ತೀರೋದ್ರು, ಚಂದ್ರಶೇಖರ್ ಅವರು. ಇವ್ರದ್ದೆಲ್ಲ ನೋಡಿದಾಗ ಇಲ್ಲಿ ಹಲವಾರು ಈ ಥರ ಇವರ ಪಕ್ಷದವ್ರು ಮಾಡಿರ್ತಕ್ಕಂಥದ್ದು. ಇವರೇ ಅಧಿಕಾರದಲ್ಲಿದ್ದಂಥವ್ರು. ಒಂದು ಏನು ನಮ್ಮ ವಾಲ್ಮೀಕಿ ಸಮಾಜದ ಸಚಿವರು ಕೂಡ ಅದಕ್ಕೆ ತಲೆದಂಡ ಕೊಟ್ಟು ಕೋರ್ಟ್ಗೆ ಜೈಲಿಗೆ ಹೋಗಿ ಬಂದಂಥದ್ದು. ಇದೆಲ್ಲ ನೋಡಿದಾಗ ಇವತ್ತೇನು ಸಚಿನ್ ಅಂತ ಒಬ್ಬರು ಗುತ್ತಿಗೆದಾರರು ಇವತ್ತು ಶರಣಾಗಿದ್ದಾರೆ, ಸಾವಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ನೈತಿಕತೆ ಹೊಣೆಯನ್ನು ಇವತ್ತು RDPR ಸಚಿವರು ಹೊತ್ಕೊಂಡು ರಾಜೀನಾಮೆ ಕೊಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀವಿ. ನಮ್ಮ ಪಕ್ಷನೂ ಅಷ್ಟೇ. ನಮ್ಮ ಪಕ್ಷ ಇಂಥವನ್ನೆಲ್ಲ ಕೂಡ ಉಗ್ರವಾಗಿ ನಾವೆಲ್ಲ ಕಡೆ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಖಂಡಿತ ಮಾಡ್ತೇವೆ. ಶಾಸಕರ ಅಧಿಕಾರವನ್ನು ಮೊಟಕುಗೊಳಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಕ್ಯಾಮರ್ಸನ್ನ ಲಕ್ಷ್ಮೀಕಾಂತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾವು ಒಂದು ವಿಚಾರವನ್ನು ಗಮನಿಸ್ಬೋದು. ಈ ಹಿಂದೆ ಈಶ್ವರಪ್ಪನವರ ಮೇಲೆ ಆರೋಪ ಬಂದಾಗ, ಕಳಂಕ ಬಂದಾಗ ಅವ್ರು ರಾಜೀನಾಮೆ ಪಡೆಯೋವರೆಗೂ ಬಿಡಲಿಲ್ಲ. ಆದರೆ ಈಗ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ. ಸೊ ನಾನೇ ತನಿಖೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಎಷ್ಟು ಮಟ್ಟಿಗೆ ಸರಿ, ನೀವು ಒಪ್ತೀರಾ? ಈಗ ಒಂದು ಸಚಿನ್ ಅಂತ ಏನು ಗುತ್ತಿಗೆದಾರರು ಮೊನ್ನೆ ನೇಣಿಗೆ ಶರಣಾಗಿದ್ದಾರೆ ಆತ್ಮಹತ್ಯೆಗೆ, ಹಿಂದೆ ಇವರೇ ಇದೇ ಕಾಂಗ್ರೆಸ್ನವ್ರು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು RDPR ಸಚಿವ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲೊಂದು ಕಾಂಟ್ರಾಕ್ಟರ್ ಗುತ್ತಿಗೆದಾರದ್ದು ಇದೇ ಥರ ಸಮಸ್ಯೆ ಬಂದಾಗ ಅವ್ರು ರಾಜೀನಾಮೆ ಕೊಡೋವರೆಗೂ ಬಿಡಲಿಲ್ಲ. ಅವರು ಇವ್ರು ಮಾಡಿರ್ತಕ್ಕಂಥದ್ದೇನು, ಇವ್ರ ಶಿಷ್ಯರ ಹೆಸರನ್ನೇ ಹೇಳ್ಕೊಂಡು ಅವರ ಸಿಸ್ಟರ್ಸು, ಅವ್ರ ತಂಗಿಯವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವರೇ ಮಾಡಿರ್ತಕ್ಕಂಥದ್ದು. ಇವ್ರ ಹಣವನ್ನು ಕೇಳಿದ್ರು. ಒಂದೇನೆಂದರೆ ಗುತ್ತಿಗೆ ತೊಗೋಬೇಕಾದ್ರೆ ಇಷ್ಟು ಪರ್ಸೆಂಟ್ ಕೊಡಬೇಕು, ಮತ್ತು LOC ಬಿಡಿಸ್ಕೋಬೇಕಾದ್ರೆ ಇಷ್ಟು ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಸಚಿನ್ ಅವರು ಹೇಳಿ ಈ ಥರ ಅವರ ಶರಣಾಗಿರ್ತಕ್ಕಂಥದ್ದು ಸಾವಿಗೆ. ಆದ್ದರಿಂದ ಈ ಹೊಣೆನ ನೈತಿಕತೆಯನ್ನು ಹೊತ್ತು ಇವತ್ತು ಏನು RDPR ಸಚಿವರಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಸರ್, ಈ ದ್ವಂದ್ವ ನೀತಿ ಅನ್ನೋಂಥದ್ದು, ಯಾಕಂತಂದರೆ ಹಿಂದೆ ಈಶ್ವರಪ್ಪನವ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು, ಯಾಕಂದರೆ ಅವ್ರ ಹೆಸರು ಹೇಳಿದ್ದಾರೆ ಅನ್ನೋಂಥದ್ದು. ಈಗ ಅವ್ರ ಆಪ್ತರ ಹೆಸರು ಹೇಳಿದ್ರು ಅಂತ. ಈಗ ಇಲ್ಲೂ ಕೂಡ ಅದೇ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇವರ ಹೆಸರು ಅಥವಾ ಇವರ ಆಪ್ತರ ಹೆಸರನ್ನು ಹೇಳಿ ಅಥವಾ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಅವರ ಫ್ಯಾಮಿಲಿನವರು ಕೂಡ ಈ ಬಗ್ಗೆ ಭಾಳ ಗಂಭೀರವಾಗಿ ಇದು ಮಾಡ್ತಾರೆ. JDS ಪಕ್ಷ ಇದನ್ನು ಯಾವ ರೀತಿ? ಖಂಡಿತ. ಈಗ ಒಂದು ಏನು ವಾಲ್ಮೀಕಿ ಹಗರಣದಿರ್ಬೋದು, ಅಲ್ಲೂ ಕೂಡ ಒಬ್ಬರು ಭದ್ರಾವತಿ ಇವರು ತೀರ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಅವ್ರು ಬರೆದಿಟ್ಟೆ ತೀರೋದ್ರು, ಚಂದ್ರಶೇಖರ್ ಅವರು. ಇವ್ರದ್ದೆಲ್ಲ ನೋಡಿದಾಗ ಇಲ್ಲಿ ಹಲವಾರು ಈ ಥರ ಇವರ ಪಕ್ಷದವ್ರು ಮಾಡಿರ್ತಕ್ಕಂಥದ್ದು. ಇವರೇ ಅಧಿಕಾರದಲ್ಲಿದ್ದಂಥವ್ರು. ಒಂದು ಏನು ನಮ್ಮ ವಾಲ್ಮೀಕಿ ಸಮಾಜದ ಸಚಿವರು ಕೂಡ ಅದಕ್ಕೆ ತಲೆದಂಡ ಕೊಟ್ಟು ಕೋರ್ಟ್ಗೆ ಜೈಲಿಗೆ ಹೋಗಿ ಬಂದಂಥದ್ದು. ಇದೆಲ್ಲ ನೋಡಿದಾಗ ಇವತ್ತೇನು ಸಚಿನ್ ಅಂತ ಒಬ್ಬರು ಗುತ್ತಿಗೆದಾರರು ಇವತ್ತು ಶರಣಾಗಿದ್ದಾರೆ, ಸಾವಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ನೈತಿಕತೆ ಹೊಣೆಯನ್ನು ಇವತ್ತು RDPR ಸಚಿವರು ಹೊತ್ಕೊಂಡು ರಾಜೀನಾಮೆ ಕೊಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀವಿ. ನಮ್ಮ ಪಕ್ಷನೂ ಅಷ್ಟೇ. ನಮ್ಮ ಪಕ್ಷ ಇಂಥವನ್ನೆಲ್ಲ ಕೂಡ ಉಗ್ರವಾಗಿ ನಾವೆಲ್ಲ ಕಡೆ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಖಂಡಿತ ಮಾಡ್ತೇವೆ. ಶಾಸಕರ ಅಧಿಕಾರವನ್ನು ಮೊಟಕುಗೊಳಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಕ್ಯಾಮರ್ಸನ್ನ ಲಕ್ಷ್ಮೀಕಾಂತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾವು ಒಂದು ವಿಚಾರವನ್ನು ಗಮನಿಸ್ಬೋದು. ಈ ಹಿಂದೆ ಈಶ್ವರಪ್ಪನವರ ಮೇಲೆ ಆರೋಪ ಬಂದಾಗ, ಕಳಂಕ ಬಂದಾಗ ಅವ್ರು ರಾಜೀನಾಮೆ ಪಡೆಯೋವರೆಗೂ ಬಿಡಲಿಲ್ಲ. ಆದರೆ ಈಗ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ. ಸೊ ನಾನೇ ತನಿಖೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಎಷ್ಟು ಮಟ್ಟಿಗೆ ಸರಿ, ನೀವು ಒಪ್ತೀರಾ? ಈಗ ಒಂದು ಸಚಿನ್ ಅಂತ ಏನು ಗುತ್ತಿಗೆದಾರರು ಮೊನ್ನೆ ನೇಣಿಗೆ ಶರಣಾಗಿದ್ದಾರೆ ಆತ್ಮಹತ್ಯೆಗೆ, ಹಿಂದೆ ಇವರೇ ಇದೇ ಕಾಂಗ್ರೆಸ್ನವ್ರು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು RDPR ಸಚಿವ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲೊಂದು ಕಾಂಟ್ರಾಕ್ಟರ್ ಗುತ್ತಿಗೆದಾರದ್ದು ಇದೇ ಥರ ಸಮಸ್ಯೆ ಬಂದಾಗ ಅವ್ರು ರಾಜೀನಾಮೆ ಕೊಡೋವರೆಗೂ ಬಿಡಲಿಲ್ಲ ಅವರು. ಇವ್ರು ಮಾಡಿರ್ತಕ್ಕಂಥದ್ದೇನು, ಇವ್ರ ಶಿಷ್ಯರ ಹೆಸರನ್ನೇ ಹೇಳ್ಕೊಂಡು ಅವರ ಸಿಸ್ಟರ್ಸು, ಅವ್ರ ತಂಗಿಯವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವರೇ ಮಾಡಿರ್ತಕ್ಕಂಥದ್ದು. ಇವ್ರ ಹಣವನ್ನು ಕೇಳಿದ್ರು. ಒಂದೇನೆಂದರೆ ಗುತ್ತಿಗೆ ತೊಗೋಬೇಕಾದ್ರೆ ಇಷ್ಟು ಪರ್ಸೆಂಟ್ ಕೊಡಬೇಕು, ಮತ್ತು LOC ಬಿಡಿಸ್ಕೋಬೇಕಾದ್ರೆ ಇಷ್ಟು ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಸಚಿನ್ ಅವರು ಹೇಳಿ ಈ ಥರ ಅವರ ಶರಣಾಗಿರ್ತಕ್ಕಂಥದ್ದು ಸಾವಿಗೆ. ಆದ್ದರಿಂದ ಈ ಹೊಣೆನ ನೈತಿಕತೆಯನ್ನು ಹೊತ್ತು ಇವತ್ತು ಏನು RDPR ಸಚಿವರಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಸರ್, ಈ ದ್ವಂದ್ವ ನೀತಿ ಅನ್ನೋಂಥದ್ದು, ಯಾಕಂತಂದರೆ ಹಿಂದೆ ಈಶ್ವರಪ್ಪನವ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು, ಯಾಕಂದರೆ ಅವ್ರ ಹೆಸರು ಹೇಳಿದ್ದಾರೆ ಅನ್ನೋಂಥದ್ದು. ಈಗ ಅವ್ರ ಆಪ್ತರ ಹೆಸರು ಹೇಳಿದ್ರು ಅಂತ. ಈಗ ಇಲ್ಲೂ ಕೂಡ ಅದೇ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇವರ ಹೆಸರು ಅಥವಾ ಇವರ ಆಪ್ತರ ಹೆಸರನ್ನು ಹೇಳಿ ಅಥವಾ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಅವರ ಫ್ಯಾಮಿಲಿನವರು ಕೂಡ ಈ ಬಗ್ಗೆ ಭಾಳ ಗಂಭೀರವಾಗಿ ಇದು ಮಾಡ್ತಾರೆ. JDS ಪಕ್ಷ ಇದನ್ನು ಯಾವ ರೀತಿ? ಖಂಡಿತ. ಈಗ ಒಂದು ಏನು ವಾಲ್ಮೀಕಿ ಹಗರಣದಿರ್ಬೋದು, ಅಲ್ಲೂ ಕೂಡ ಒಬ್ಬರು ಭದ್ರಾವತಿ ಇವರು ತೀರ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಅವ್ರು ಬರೆದಿಟ್ಟೆ ತೀರೋದ್ರು, ಚಂದ್ರಶೇಖರ್ ಅವರು. ಇವ್ರದ್ದೆಲ್ಲ ನೋಡಿದಾಗ ಇಲ್ಲಿ ಹಲವಾರು ಈ ಥರ ಇವರ ಪಕ್ಷದವ್ರು ಮಾಡಿರ್ತಕ್ಕಂಥದ್ದು. ಇವರೇ ಅಧಿಕಾರದಲ್ಲಿದ್ದಂಥವ್ರು. ಒಂದು ಏನು ನಮ್ಮ ವಾಲ್ಮೀಕಿ ಸಮಾಜದ ಸಚಿವರು ಕೂಡ ಅದಕ್ಕೆ ತಲೆದಂಡ ಕೊಟ್ಟು ಕೋರ್ಟ್ಗೆ ಜೈಲಿಗೆ ಹೋಗಿ ಬಂದಂಥದ್ದು. ಇದೆಲ್ಲ ನೋಡಿದಾಗ ಇವತ್ತೇನು ಸಚಿನ್ ಅಂತ ಒಬ್ಬರು ಗುತ್ತಿಗೆದಾರರು ಇವತ್ತು ಶರಣಾಗಿದ್ದಾರೆ, ಸಾವಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ನೈತಿಕತೆ ಹೊಣೆಯನ್ನು ಇವತ್ತು RDPR ಸಚಿವರು ಹೊತ್ಕೊಂಡು ರಾಜೀನಾಮೆ ಕೊಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀವಿ. ನಮ್ಮ ಪಕ್ಷನೂ ಅಷ್ಟೇ. ನಮ್ಮ ಪಕ್ಷ ಇಂಥವನ್ನೆಲ್ಲ ಕೂಡ ಉಗ್ರವಾಗಿ ನಾವೆಲ್ಲ ಕಡೆ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಖಂಡಿತ ಮಾಡ್ತೇವೆ. ಶಾಸಕರ ಅಧಿಕಾರವನ್ನು ಮೊಟಕುಗೊಳಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಕ್ಯಾಮರ್ಸನ್ನ ಲಕ್ಷ್ಮೀಕಾಂತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾವು ಒಂದು ವಿಚಾರವನ್ನು ಗಮನಿಸ್ಬೋದು. ಈ ಹಿಂದೆ ಈಶ್ವರಪ್ಪನವರ ಮೇಲೆ ಆರೋಪ ಬಂದಾಗ, ಕಳಂಕ ಬಂದಾಗ ಅವ್ರು ರಾಜೀನಾಮೆ ಪಡೆಯೋವರೆಗೂ ಬಿಡಲಿಲ್ಲ. ಆದರೆ ಈಗ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ. ಸೊ ನಾನೇ ತನಿಖೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಎಷ್ಟು ಮಟ್ಟಿಗೆ ಸರಿ, ನೀವು ಒಪ್ತೀರಾ? ಈಗ ಒಂದು ಸಚಿನ್ ಅಂತ ಏನು ಗುತ್ತಿಗೆದಾರರು ಮೊನ್ನೆ ನೇಣಿಗೆ ಶರಣಾಗಿದ್ದಾರೆ ಆತ್ಮಹತ್ಯೆಗೆ, ಹಿಂದೆ ಇವರೇ ಇದೇ ಕಾಂಗ್ರೆಸ್ನವ್ರು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು RDPR ಸಚಿವ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲೊಂದು ಕಾಂಟ್ರಾಕ್ಟರ್ ಗುತ್ತಿಗೆದಾರದ್ದು ಇದೇ ಥರ ಸಮಸ್ಯೆ ಬಂದಾಗ ಅವ್ರು ರಾಜೀನಾಮೆ ಕೊಡೋವರೆಗೂ ಬಿಡಲಿಲ್ಲ ಅವರು. ಇವ್ರು ಮಾಡಿರ್ತಕ್ಕಂಥದ್ದೇನು, ಇವ್ರ ಶಿಷ್ಯರ ಹೆಸರನ್ನೇ ಹೇಳ್ಕೊಂಡು ಅವರ ಸಿಸ್ಟರ್ಸು, ಅವ್ರ ತಂಗಿಯವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವರೇ ಮಾಡಿರ್ತಕ್ಕಂಥದ್ದು. ಇವ್ರ ಹಣವನ್ನು ಕೇಳಿದ್ರು. ಒಂದೇನೆಂದರೆ ಗುತ್ತಿಗೆ ತೊಗೋಬೇಕಾದ್ರೆ ಇಷ್ಟು ಪರ್ಸೆಂಟ್ ಕೊಡಬೇಕು, ಮತ್ತು LOC ಬಿಡಿಸ್ಕೋಬೇಕಾದ್ರೆ ಇಷ್ಟು ಪರ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಸಚಿನ್ ಅವರು ಹೇಳಿ ಈ ಥರ ಅವರ ಶರಣಾಗಿರ್ತಕ್ಕಂಥದ್ದು ಸಾವಿಗೆ. ಆದ್ದರಿಂದ ಈ ಹೊಣೆನ ನೈತಿಕತೆಯನ್ನು ಹೊತ್ತು ಇವತ್ತು ಏನು RDPR ಸಚಿವರಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಸರ್, ಈ ದ್ವಂದ್ವ ನೀತಿ ಅನ್ನೋಂಥದ್ದು, ಯಾಕಂತಂದರೆ ಹಿಂದೆ ಈಶ್ವರಪ್ಪನವ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು, ಯಾಕಂದರೆ ಅವ್ರ ಹೆಸರು ಹೇಳಿದ್ದಾರೆ ಅನ್ನೋಂಥದ್ದು. ಈಗ ಅವ್ರ ಆಪ್ತರ ಹೆಸರು ಹೇಳಿದ್ರು ಅಂತ. ಈಗ ಇಲ್ಲೂ ಕೂಡ ಅದೇ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇವರ ಹೆಸರು ಅಥವಾ ಇವರ ಆಪ್ತರ ಹೆಸರನ್ನು ಹೇಳಿ ಅಥವಾ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಅವರ ಫ್ಯಾಮಿಲಿನವರು ಕೂಡ ಈ ಬಗ್ಗೆ ಭಾಳ ಗಂಭೀರವಾಗಿ ಇದು ಮಾಡ್ತಾರೆ. JDS ಪಕ್ಷ ಇದನ್ನು ಯಾವ ರೀತಿ? ಖಂಡಿತ. ಈಗ ಒಂದು ಏನು ವಾಲ್ಮೀಕಿ ಹಗರಣದಿರ್ಬೋದು, ಅಲ್ಲೂ ಕೂಡ ಒಬ್ಬರು ಭದ್ರಾವತಿ ಇವರು ತೀರ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಅವ್ರು ಬರೆದಿಟ್ಟೆ ತೀರೋದ್ರು, ಚಂದ್ರಶೇಖರ್ ಅವರು. ಇವ್ರದ್ದೆಲ್ಲ ನೋಡಿದಾಗ ಇಲ್ಲಿ ಹಲವಾರು ಈ ಥರ ಇವರ ಪಕ್ಷದವ್ರು ಮಾಡಿರ್ತಕ್ಕಂಥದ್ದು. ಇವರೇ ಅಧಿಕಾರದಲ್ಲಿದ್ದಂಥವ್ರು. ಒಂದು ಏನು ನಮ್ಮ ವಾಲ್ಮೀಕಿ ಸಮಾಜದ ಸಚಿವರು ಕೂಡ ಅದಕ್ಕೆ ತಲೆದಂಡ ಕೊಟ್ಟು ಕೋರ್ಟ್ಗೆ ಜೈಲಿಗೆ ಹೋಗಿ ಬಂದಂಥದ್ದು. ಇದೆಲ್ಲ ನೋಡಿದಾಗ ಇವತ್ತೇನು ಸಚಿನ್ ಅಂತ ಒಬ್ಬರು ಗುತ್ತಿಗೆದಾರರು ಇವತ್ತು ಶರಣಾಗಿದ್ದಾರೆ, ಸಾವಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ನೈತಿಕತೆ ಹೊಣೆಯನ್ನು ಇವತ್ತು RDPR ಸಚಿವರು ಹೊತ್ಕೊಂಡು ರಾಜೀನಾಮೆ ಕೊಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀವಿ. ನಮ್ಮ ಪಕ್ಷನೂ ಅಷ್ಟೇ. ನಮ್ಮ ಪಕ್ಷ ಇಂಥವನ್ನೆಲ್ಲ ಕೂಡ ಉಗ್ರವಾಗಿ ನಾವೆಲ್ಲ ಕಡೆ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಖಂಡಿತ ಮಾಡ್ತೇವೆ. ಶಾಸಕರ ಅಧಿಕಾರವನ್ನು ಮೊಟಕುಗೊಳಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಕ್ಯಾಮರ್ಸನ್ನ ಲಕ್ಷ್ಮೀಕಾಂತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.